ನೋಡಿ, ಯಾವಾಗಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಭಾಗದ ಶಾಸಕರ ಜೊತೆ ಇದ್ದೇ ಇರ್ತದೆ. ಹೀಗೆ ಉದಾಹರಣೆಗೆ ನಾವೇ ನಮ್ಮ ಜಿಲ್ಲೆದೇ ಒಂದು 5-6 ಕೊಟ್ಟಿದ್ವಿ, ಮತ್ತು ಬೀದರ್ದಿತ್ತು ಅದೆಲ್ಲ. ಈ ಸರಿ ಆಯ್ಕೆಗೆ ಒಂದು ಪ್ರತ್ಯೇಕವಾದಂಥ ಸಮಿತಿ ಮಾಡಿ ಬೇರೆ ಬೇರೆ ಮಾನದಂಡಗಳು ಮಾಡಿದ್ದಾರೆ. ಈಗ ಹೋದ ಬಾರಿನೂ ನಾವು ನಂದು ಸ್ವಂತ ಕ್ಷೇತ್ರದ್ದೇ ಪ್ರಯತ್ನ ಪಟ್ಟಿದ್ದೆ, ಅದೇ ಆಗಿಲ್ಲ. ಆಮೇಲೆ ಇದು ಲಿಮಿಟೆಡ್ ಇರ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ 100, 200, 300 ತನಕ ಕೊಟ್ಟಿದ್ದರು. ಆವಾಗ ಧರ್ಮಸಿಂಗ್ ಸಾಹೇಬ್ರ ಮುಖ್ಯಮಂತ್ರಿ ಆದಮೇಲೆ ಇಲ್ಲ, ಎಷ್ಟನೇ ರಾಜ್ಯೋತ್ಸವ ಇದೆ ಅದ್ರ ತಕ್ಕಂಗೆ 50ನೇದಂದರೆ 50 ಮಂದಿ, 51 ಅಂದರೆ 50. ಸೊ ಅದರಿಂದ ಇದು ಸಹಜವಾಗಿದೆ. ಈಗ ನಾನು ಕೂಡ ನಿನ್ನೆ ಸಚಿವರ ಹತ್ರ ಮಾತಾಡಿ ಸರ್ ಹಿಂಗೆ ಮಾಡಿದ್ರೆ ಇದು ಆಗುತ್ತೆ ಅಂತ ಹೇಳಿದ್ರು. ಬಟ್ ಅದು ಸಮಿತಿ ಮುಖಾಂತರ ಆಗಿರೋದ್ರಿಂದ ನಮಗೆ ಅಲ್ಲಿ ಸಮಿತಿನಲ್ಲಿ ಏನೇನಾಗಿದೆ ಅಂತ ಇನ್ನೂ ನನಗೂ ಕೂಡ ಸಂಪೂರ್ಣ ಮಾಹಿತಿ ಇಲ್ಲ. ನೋಡಿ, ಸಮಿತಿ ರಚನೆ ಹೇಗೆ ನೋಡಿ, ಎಲ್ಲದರಲ್ಲೂ ಎಲ್ಲ ಜಿಲ್ಲೆದವರು ಇರಬೇಕಂತ ಏನಿಲ್ಲ. ಸಮಿತಿ ಆಯ್ಕೆ ಆಗಬೇಕಂದವರು ಕೂಡ ಮಾನದಂಡ ಇರ್ತಾರೆ. ನಮ್ಮಲ್ಲಿ ಅರ್ಹರಿಲ್ಲ ಅಂತ ಹೇಳ್ತಾ ಇಲ್ಲ, ಸಾಮರ್ಥ್ಯ ಇರೋರು ಇದ್ದಾರೆ. ಆದರೆ ಆ ಸಮಿತಿ ರಚನೆ ಸಂದರ್ಭದಲ್ಲಿ ನಮಗೆ ಕೇಳಿದಿದ್ರೆ ಅಥವಾ ನಮಗೆ ಇದು ಇದ್ದರೆ ನಾವಾಗಿರ್ಬೋದು, ಶರಣ್ ಪ್ರಕಾಶ್ ಸಾಹೇಬ್ರಾಗಿರ್ಬೋದು, ಖಂಡ್ರೆ ಸಾಹೇಬ್ರಾಗಿರ್ಬೋದು, ದರ್ಶನಪುರ ಅವರಾಗಿರ್ಬೋದು, ಇಂಥವು ಯಾವುದೂ ಆಗ್ಲಿಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಬಟ್ ಈಗ ಆಯ್ಕೆ ಪ್ರಕ್ರಿಯೆಗಳು ಅಂತೂ ಮಾನದಂಡಗಳು ಎಲ್ಲರಿಗೂ ಒಂದೇ ಇರ್ತವೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ ಮಾನದಂಡದ ಪ್ರಕಾರ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನನ್ನ ಹೇಳ್ದಂಗೆ ಅದು ಹೇಗಾಗಿದೆ ಏನಾಗಿದೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ತಿಳ್ಕೊಂಡು ತಮ್ಮ ಹತ್ರ ಹೇಳ್ತೀನಿ ಅಂತ. ನನಗೆ ಅದಕ್ಕೇನು ಸಂಬಂಧ ಇವರೇ? ಪ್ರತಿಷ್ಠೆ ಆಗಿದೆ ಅಂತ ನನಗಲ್ಲ, ಅವ್ರಿಗೆ ಪ್ರತಿಷ್ಠೆ ಆಗಿರುತ್ತೆ. ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ? ಎಲ್ಲ ಕಡೆ ಸಮಸ್ಯೆ. ಇವರು RSSನವರು ಎಲ್ಲ ಶಾಸಕರಿಗೂ ಬೈದಿದ್ದಾರೆ. 224 ಶಾಸಕರಲ್ಲಿ ನನಗೊಬ್ಬರಿಗೆ ಯಾಕೆ ಬೈತಾ ಇದ್ದಾರೆ? ಆಮೇಲೆ ನೋಡಿ, ಸ್ವಲ್ಪ ದಯವಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾರಲ್ಲ, ಅಮಿತ್ ಶಾ ಅವರು, ಕ್ರೊನಾಲಜಿ ಸಮಜಿ, ಇದು ಹೆಂಗಾಯಿತು ಏನಾಯಿತು ಕೇಳಿ. ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದಕ್ಕೆ ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ. ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರೀತಾ ಇದ್ದಾರೆ, ನಾವು ಹೋಗಬೇಕು ಅಂತ ಇದ್ದೀವಿ, ನಮಗೆ ಗಾಡಿ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ನಾನೇನು ಹೇಳ, ನನಗೆ ಅವಾಗ ಗೊತ್ತಾಯಿತು. ನಾನೇನು ಹೇಳಿದೆ, ನೋಡಪ್ಪ, ಅವ್ರು ಯಾರು ಫೋನ್ ಮಾಡಿದರು ನಮ್ಮ ಲೀಡರ್ ಮಕ್ಕಳು, ಭಾಳ ಬಡವ ಕುಟುಂಬದಿಂದ ಬಂದವರು. ನಾನು ಹೇಳಿದೆ, ಅಪ್ಪಿ ನೀ ಅಷ್ಟು ದೂರದಿಂದ ಊರು ಬಿಟ್ಟು ನಗರದಲ್ಲಿ ಓದ್ತಾ ಇದ್ದೀರಾ, ಹಾಸ್ಟೆಲಲ್ಲಿ ಓದ್ತಾ ಇದ್ದೀರಾ, ನೀವು ವಿದ್ಯಾಭ್ಯಾಸ ಮಾಡೋದು ಬಿಟ್ಟು ಇದೆಲ್ಲ ಹವ್ಯಾಸಗಳು ಯಾಕೆ ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ, ಹಿಂಗೆ ಬರ್ತಾರೆ, ದಿನ ಮಾಡ್ತಾರೆ, ಏನು ಕಳಿಸ್ತಾರೆ ಅಂತ. ಏನಿಲ್ಲ ಸರ್, ಸುಮ್ಮನೆ ಏನೇನೋ ಧರ್ಮದ ಬಗ್ಗೆ ಹೇಳ್ತಾರೆ, ದೇಶದ ಬಗ್ಗೆ ಹೇಳ್ತಾರೆ, ಅದೇ ಮತ್ತು ಏನೇನು ನಾವೇನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಆಯ್ತಪ್ಪ, ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ ಮತ್ತು ಎಲ್ಲರನ್ನೂ ಕೇಳಿಕೊಂಡೆ. ನಾನು ನಮ್ಮ ಅಧಿಕಾರಿಗಳು ಕಳಿಸ್ಬಿಟ್ಟು ಕೇಳಿದೆ. ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಪತ್ರ ಬರೆದೆ. ಒಂದೇ ಆರ್ಗನೈಸೇಷನ್ ಅಲ್ಲ, ಇಂಥ ಯಾವ ಆರ್ಗನೈಸೇಷನ್ ಇದ್ದರೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಮೈದಾನಗಳಲ್ಲಿ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಇವ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಹೇಳಿರೋ ತಪ್ಪೇನಿದೆ?